ಸ್ಟೋರಿಯ ಜಾಮಾಯಿಟೈನ ನಾಯಿಗಿರುವ ನಿನ್ನೆ ನನಗೆ ಸತ್ಯನಾರಾಯಣ ಮೊದಲ ಜನನೋಗೆ ಸಕ್ಕುಬಾಯಿನ ಚರಿತ್ರೆ ಈಗ ನಾವು தொடர்ந்து ஏன நடவணும் ಅಂದರೆ அடுத்த 9 ಜನ சக்தியின் வடிவாய்ப்ப ಎಮ್ಮುಕ್ಕರು ನಮ್ಮ ಸವಾಯ್ಪ அப்பேற்பட்ட ವಿಠಲ್ ಭಕ್ತರು ಶಿವಭಕ್ತರ ಭಕ್ತ ನಂಗೆ ನೋಡೋಣ ಅದು ಅಮ್ಮನವರ ಭಕ್ತ ನೋಡೋಣ ಎಲ್ಲ ಎತ್ತ ವೈಗುಂಡವು ಕೈಲಾಸವು ಅರಂಜಿದರು ಎಲ್ಲವೂ ಒಂದು ವಿಧದಲ್ಲಿ ನಿಂಗೆ ಮಕ್ತ ನಿಂಗು ಅತ್ತ ಇಂದು ನಂಗೆ ನೋಡೋದು ಸಂತ್ ರಮಾಬಾಯಿ ಮರಾಠವಾಡನೋಗೆ ನಿಂಗೆ ಅರ್ದಿ ಪಂದರ್ಪುರ್ ಪಂಡ್ರಿಪುರ ಭೀಮಾ ನದಿ ಕರೆಯೋರ ಚಂದ್ರಭಾಗ ನದಿ ಕರೆಯೋರ ಭೀಮಾ ನದಿ ಚಂದ್ರಭಾಗಾಮ ನದಿ ಇದ್ದೀರ ಕೃಷ್ಣರು ವಿಠಲನ ಅಲ್ಲಿಗೆ ಬಂದಾರ ಏನಾಗ ಕೃಷ್ಣರು ವಿಠಲನ ಅಲ್ಲಿಗೆ ಹೋಗೋದು ಅದಕ್ಕೆ ದೊಡ್ಡ ಕಥೆ ಈ ಕಥೆಗೂ ಇಲ್ಲಿಗೆ ಸಿಕ್ಕು ತೊಡರ್ಬಾರ್ದು ದ್ವಾರಕರನೋಗೆ ಕೃಷ್ಣ ಚರಿತ್ರ ಕೃಷ್ಣ ಲೀಲೆ ಮೂಡುವ ಕಾಲಘಟ್ಟ ಕಲಿಯುಗ ಹುಟ್ಟವರ ಆಗ ಉಮ್ಯಾನ ಮಾಧುರ್ಯ ಭಕ್ತಿಯ ಕೃಷ್ಣರು ಎಲ್ಲಾಗೂ ಉಣರ್ತದು ಇಂದು ಕೃಷ್ಣರು ಅಷ್ಟಭಾರ್ಯ ಎಟ್ಟು ಕೂಡ ದ್ವಾರಕಾನಿದಲ್ಲಿಯೂ ಗೋಪಿಯರ ಪತಿ ಮಾತಾಡಿದ್ದಾರೆ ಗೋಪಿಯರನ್ನ ಪೆರುಮೆಯೇ ಮಾತಾಡಿದ್ದಾರೆ ಅದು ಇಯರ್ಕೆ ಅಂತಂದ್ರೆ ಮನುಷ್ಯರು ದೇವರು ಮನುಷ್ಯ ರೂಪದಲ್ಲಿ ಪರಿಸ್ಥಿತಿ ಎಲ್ಲವೇ ದೇವರು ಒಂದು ಇದರ ಕೂಡ ಇಡತಕ್ಕ ಸಾರೆ ಇನ್ನೊಬ್ಬನವರ ಪೆರುಮೆಲ್ಲ ಮಾತಾಡನೆ ಧಾರಾವಾಹಿ ಬಂದ್ರ ಅದು ಎಮ್ಮುಕರಿಗೂ ಸಹಜ ನಡೆದ ಕೃಷ್ಣರ ಇದನ್ನ ಉನ್ನತದ ಏನು ಮಾಡಿದರು ಒಂದ್ ಜನ ಇನ್ನೂ ಗೋಪಿಯರುಗಳ ಪತಿಯೇ ಪೆರುಮೆಯಿಂದಾರ ಅದನ್ನೋಗಿಯೂ ಅಪ್ಪರ ಅಪ್ಪರ ಕೋಪ ಪಪ್ಪ ಒಂದು ಅಷ್ಟಭಾರಿಯದ ಆಮೇಲೆ ಸತ್ಯಭಾಮ ಕೃಷ್ಣರ್ನ ಎರಡಾவது ರುಕ್ಮಿಣಿಗೆ ಸಾಧಾರಣ ಕೋಪವೇ ಬರ ಎಂದು அமைதியா ಶಾಂತವ ಸರಿ ನಾ ಕೃಷ್ಣರ ಸೊಂದ ಕೃಷ್ಣರ್ ಎನಗೆ ಮಟ್ಟದ ಸೊಂದ ಅಂದ್ರೆ ರುಕ್ಮಿಣಿ ಇದ್ದಿಲ್ಲ ನಾ ಕೃಷ್ಣರ ಸೊಂದ ತನ್ನಗ ಈಗ ಅವತಾರ ಸ್ವಾಮಿ ನೆರೆಯ ನಂಬಿದೀವಿ ನಂಬಾದಿಲಿಯೋ ಎಲ್ಲವೂ ತಪ್ಪೋದು ತಮ್ಮ ಆ ವಿಷಯ ರುಕ್ಮಿಣಿ ಸರಟ್ಟು ಅಲ್ಲ ಸತ್ಯಭಾಮ ಗೊತ್ತಿಲ್ಲ ಸತ್ಯಭಾಮಾಗ ಕೃಷ್ಣರು ನಗ ಮಟ್ಟದ ಸೊಂದ ತಮ್ಮ ಗರ್ಭಟ್ಟು ಎರಡಾವೂ ರಾಜನ ಎಣ್ಕೊಳ್ಬೇಕಾ ಅದೇ ಮಾತಕ ನೀದಿಯಪ್ಪ ಎಲ್ಲರೆಲ್ಲ ಗಟ್ಟಲೆ ಕೂಡ ದೊಡ್ಡ ಅಳವಿಗೆ ಡಾರು ಅವಕ್ಕೋಸು ಆ ಇಟ್ಟಿಂಡ್ರಿಗೋಸೆಲ್ಲ ಏನು ದೊಡ್ಡ ಅಳವಿಲ್ಲ ಅವಕ್ಕೋಸು ಅನ್ಕೊಂಡ್ರೆ ಬೇರುಪಾಟೆಲ್ಲ ಬರ್ತಿಲ್ಲ ಎಲ್ಲ ಕೃಷ್ಣರಿಗೆ ಮುಡದ ಅಳವಿಗೆ ಸೇವೆ ಮಾಡಿದ್ರು ಅದು ಅಷ್ಟಲಕ್ಷ್ಮಿ ಹೊಡಿವ ಅಲ್ಲಿ ಎಂದೆಂದು ಗೋಪಿಯರ ಪತಿಯು ರಾಧಾಪತಿಯು ಅನ್ನೋಗಿ ಸುಪ್ರೀಪಾಗ ರಾಧಾಪತಿ ಮಾತಾಡನೆ ಇದು ಇಯ್ಯ ಕೋಪ ಬಂದಾರ ಅಂದ್ರೆ ರುಕ್ಮಣಿಗ ಕೋಪ ಒಪ್ಪದಿಲ್ಲ ಮಾತಾಡಿನೇ ಇದು ಕೃಷ್ಣ ಯಾರು ಮಾಡಿದ್ರು ಕಡೇಸಿ ಕಾಲಘಟ್ಟನಾಗೆ ನಿಂಗವು ರಾಧಾ ದಾರಾಂಗ್ ನೀವು ನೋಡುದು ಅಂತ ಬದಲಾಗಿ ಇಲ್ಲಿಂದ ಏನು ಮಾಡ್ಯಾರ ತನ್ನ ರಥವ ತನ್ನ ಸಾರದ ಹೆಸರು ದಾರುಕಾನ ರಥವ ಕೇಸಿ ಅಲ್ಲಿಂದ ಬರ್ಚಿಯಾರ ರಾಧಾನ ಬರ್ಚಿಯಾರ ರಾಧಾ ಅದೇ ರಾಧಾ ಕೃಷ್ಣರ ಪುಟ್ಟ ಬಿರಿದಿದೆಯೇ ಇಲ್ಲ ಕೃಷ್ಣ ಉಣರ್ವಿನೋಗೇ ಇದ್ದಾವೆ ಅಲ್ಲಿ ಇಲ್ಲಿಂದ ದ್ವಾರಕಾಗ ಆಗ ಬೃಂದಾವನ ಅಂದ ದ್ವಾರಕಾಗ ರಾಧಾ ಬಂದಿಯ ರಾಧಾ ಬಂದು ರಾಧಾಗ ಅಸ್ಸ ಉಪಸರಿಪ ಎಟ್ಟ ಸೇರು ರಾಧಾನ ಅತ್ತಗೆ ಮಿಂಚಾರ ರಾಧಾಗ ಟೆಸ್ಟ್ ಕೊಟ್ಟಾರ ಮುನ್ಯ ಕೃಷ್ಣ ನೆನಪನ್ನ ಇದು ನೋಡ್ಲಿಯೋ ಏನ ಗಂಡ ಕೃಷ್ಣ ನಿನ್ನ ಪತಿಯೇ ಪೆರುಮೆಯಿಂದಂತವ ಅದನ್ನು ನೆನಪು ಇದನ್ನ ಎಲ್ಲ ಕಡಂದು ಬಂದಿ ಒಂದು ಜನ ಕೃಷ್ಣರು ಎಲ್ಲ ಒಬ್ಬನೇ ರಾಧಾನ ಕಾಲ್ಗ ಮರ್ಚಿ ಅಡ್ಡ ಬುದ್ದು ರಾಧಾ ನಿನ್ನ ಮಾಕೆ ಈಸಗ ಇದ್ದಲಿಯೋ ಇದು ತಿರುಳಿ ಆಡ ಕೃಷ್ಣರು ನಿನ್ನ ಈಸಗ ಇದ್ದಲಿಯೋ ನಿನ್ನ ಮಾಕೆ ದಾರಿಲ್ಲ ನಿನ್ನ ಉಡಲ್ ದಾರಿಲ್ಲ ಅಂತಂದು ಏದವನಿಯವರು ಎಂದು ಕೋಪ ಬರಾದ ರುಕ್ಮಿಣಿಗೆ ಕೋಪ ಬಂದಿತ್ತು ಹಾಸ್ಯಗ ಕೋಪ ಇಂದು ನೋಡಿ ಏನ ಗಂಡ ಅದು ಏನ ರಾಧಾಪತಿ ಗೋಪಿಯರ ಪತಿಯೇ ಪೆರುಮೆಯಿಂದನೆ ತುಂಬ ಕೋಪನಗೆ ಏನ ಮಾಡ್ಯಾರ ಅಂದಲೆ ದ್ವಾರಕ ಬುಟ್ಟೆ ರಥ ಎತ್ತಿನೋ ರುಕ್ಮಿಣಿ ದ್ವಾರಕ ನಗರವೇ ತ್ಯಾಗ ಮಾಡಿಟ್ಟು ಇನ್ನು ದ್ವಾರಕಾವಿ ಮೆಟ್ಟುದಿಲ್ಲ ಎಂದು ಬಂದುಬಿಟ್ಟಾರ ತ್ಯಾಗ ಮಾಡಿ ಬಂದುಬಿಟ್ಟಾರ ಈಗ ರುಕ್ಮಿಣಿ ಹೋದ ವೇದನೆಯ ರಾಧಾ ಅಂದು ತಾಮದು ಹುಡುಗಿದ್ದಾರೆ ರಾಧಾಗ ಏನಂದ್ರೆ ರಾಧಾ ಕೃಷ್ಣ ನೆನಪಲ್ಲಿ ಕೂಡ ಏನಂಚಿಯ ಓ ಇನ್ನಾಗತ್ತ ನಾ ಇಲ್ಲಿಗೆ ಬಂದತ್ತ ರುಕ್ಮಿಣಿ ದ್ವಾರಕ ಬಿಟ್ಟು ಕೃಷ್ಣರು ಕೂಡ ಸಣ್ಣ ಹಾಕಿಟ್ಟು ಹೊಟ್ಟವರಿಯೋ ಅತ್ತಂದ ಆ ಉಣರ್ವನಗೆ ರಾಧಾ ಇದ್ದಾರೆ ಕೃಷ್ಣರು ಅದೇ ರುಕ್ಮಿಣಿ ಇಲ್ಲಾದ ದ್ವಾರಕ ಏನ ದ್ವಾರಕ ಅದು ಸಾಯಿ ದ್ವಾರಕ ಆಗಲಿ ಅನ್ನ ದ್ವಾರಕ ಆಗಲಿ ಅನ್ನ ಇಲ್ಲ ಅತ್ತಂಬ ಉಣರ್ವನಗೆ ಕೃಷ್ಣರು ಏನ್ ಮಾಡ್ಯಾರ ತೇಳಿದ್ದಾಡ ಹೋದಾರ ಈ ಹೋದಾರ ದ್ವಾರಕ ಗುಜರಾತ್ ಈ ಮಹಾರಾಷ್ಟ್ರ ಬಂದ್ಬಿಟ್ರು 3 ಜನ ರುಕ್ಮಿಣಿ ಇಟ್ಟು ತಿಂಬಿಲ್ಲ
ಕೋಪ ರುಕ್ಮಿಣಿಗ. ಇಂದೂ ನೋಡಿ ರಾಧಾಪತಿ ಪೆರ್ಮೆಯ್ಯಾರ, ಊಟಿ ಗೋಪಿಯರಪತಿಯ ಪೆರ್ಮೆಯ್ಯಾರ, ಕೃಷ್ಣರ ಬೇರೆ ಜೋಲಿ ಇದೆಯಾ, ಎಂಗೆಲ್ಲ ಎಂಡ್ರು ಇದೆಯಾ, ಎಂಗೆಲ್ಲ ಪಣಿಬಿಡ ಮಾಡಲಿಯಾ, ಎಂಗೆಲ್ಲ ಸೇವೆ ಮಾಡಲಿಯಾ, ಅತ್ತ ಉಣರ್ನಾಗಿಯೇ ಆ ಕೋಪನೇ ಇತ್ತ. ಇವನೇ ಕಡೇಸಿ ಕಾಲಘಟ್ಟದಲ್ಲಿ ಏನಾಯ್ತು, 3 ಜನ ತಾಯಿ ತಿನ್ನಾದ ಕೋಪವ ಅಡುಕದು ಮುಡಿಯಿಲ್ಲ. ರುಕ್ಮಿಣಿ ಮಹಾಲಕ್ಷ್ಮಿ ತಪ್ಪ ಇದ್ದುಬಿಟ್ಟಾರ, ಕೋಪ ಜಾಸ್ತಿ ಬಂದಾರ ಕೃಷ್ಣರ ಮೇಲೆ. ಅಲ್ಲಿ ಕೋಪ ಬರಕೂಡಿದ ಕೃಷ್ಣರ ಗಂಡದಾಗ ಅಲ್ಲೆಲ್ಲ ಕಡಂದು ಏನ್ ಮಾಡೋದು ಅಂತಂದು ತವ ಕುಳಿದಾರ. ಆ ತವ ಕುಳದ ಎಡೆ ಹೆಸರು ದಿಂದಿರ್ ವನಂ. ದಿಂದಿರ್ ವನಕ ಪಿರ್ಕಾನೊಳಗೆ ಪಂಡರಿಪುರ. ನಂಗೆ ಹೇಗೋ ಪಂಡರಿಪುರ ವಿಠಲ ಅದು. ಈಗ ಕೃಷ್ಣ ಪರಮಾತ್ಮ ಅಲ್ಲಿ ಇದ ತೇಡಿ ಬಂದಾರ. ಈಗ ತನಗ ತಾನು ಅದೇತ ಆ ರಥವೆತ್ತಿನೋ ದಾರುಕಾನ ತನ್ನ ಸಾರಥಿ ಕುಟಿನೋ ತೇಡಿ ಬಂದನೇ ಇದ್ದಾರೆ. ಬರ 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 ತನಗ ಈಗ ರುಕ್ಮಿಣಿ ನೋಡಿ ಹಾಕೋದು. ರುಕ್ಮಿಣಿಯ ಎತ್ಯಾವುದು ಈ ರುಕ್ಮಿಣಿ ಕೋಪ ಅಂತ ಇರ್ತಾರೆ, ಕೋಪ ಶಾಂತ ಮಾಡಿ ತಿರುಗಿ ದ್ವಾರಗ ಕುಂಟು ಹೋಗೋದು. ಅಲ್ಲ ಕೃಷ್ಣರನ್ನ ಮನಸ್ಸಿಗೆ ಸಾಗರ ವಿಷಯ ಅದು ಅವತಾರ ಲೀಲೆ. ಒಂದು ರುಕ್ಮಿಣಿಗಾಯಿ ಬಂದಿದ್ದಾರೆ, ಅಲ್ಲ ಅದನ್ನು ತಾಂಡಿ ಅದೇ ಇಂದಿರನ ಪಕ್ಕದ ಪುಂಡಲಿಕ ಇದೆ. ಈಗ ಪುಂಡಲಿಕಾನ ಕಥೆ ಹೇಗೋ ಅಂದ್ರೆ, ಈ ಪುಂಡಲಿಕಾತ ಏನ ನಂಗೆ ಹೇಗುವ ಪುಂಡಲಿಕಾಕ್ಷ ಅನ್ನ, ನಂಗೆ ಈಗ ಪಾಂಡುರಂಗ ಅನ್ನ. ಈ ಪುಂಡಲಿಕಾತ ಓದ ಪಿರಿವಿನೊಗೆ ಕೃಷ್ಣರ ಕೊಡವೇ ಇದ್ದು, ಆ ಓದ ಪಿರಿವಿನ ಮೋಚ್ಕುಂದರ ಇದ್ದು ದೊಡ್ಡ ಅರಕವಾಬ ಕಾಲಿಯಮಾನ ವಧ ಮಾಡಿದ ಎಂದೂ ಹೊರಗಿನಿಬ್ಬ ಕುಂತಿ ಭೋಜಕ, ಅದಾವುದು ಕುಂತಿದೇವಿಯ ಅಯ್ಯ. ಕುಂತಿದೇವಿ ಪಾಂಡವರ ನಾವು ಕುಂತಿದೇವಿ ಅಯ್ಯತ ಮೋಚ್ಕುಂದರ್ ಎಂದೂ ಹೊರಗಿಂದಾರ. ತನ್ನ ಹೊರಗಿನ ಶಕ್ತಿಯೇ ಇದು ಹೊರಗಿನ ತಿಳಿಯೋ ಧ್ಯಾನ ಹೋಗಿದ್ದಾರೆ, ದೇವ್ರ ನೆನಪನೋಗಿದ್ದಾರೆ. ಅದೇ ಕಣ್ಣ ತರದವನಿಯೋ ಅರಕ್ಕರೆಲ್ಲ ಭಸ್ಮ ಇಟ್ಟಾರ, ತನ್ನ ಕಣ್ಣುಗ ಆಸೆ ಶಕ್ತಿ ಅಪ್ಪೇರ್ಪಟ್ಟ ಮೋಚ್ಕೊಂಡರ್. ಅಡತ ಪಿರಿವಿನಾಗೆ ಪಂಡಲಿಕನ ಇಯ ಪಂಡರಿಪುರ ದಿಂಡೀರ್ವನೊಳಗೆ ಅದ್ರ ಹೆಸರು ಮೊದಲು ಪಂಡರಿಪುರ ಅಲ್ಲ, ಅದ್ರ ಹೆಸರು ದಿಂಡೀರ್ವನ. ದಿಂಡೀರ್ವನ ಬಂದ ರುಕ್ಮಿಣಿ ತವ ಇದ್ಯಾ ಕೋಪವ ಕಮ್ಮಿ ಮಾಡಿದಾಗಿ ತನ್ನ ಮತ್ತೆ ಹೇಳಿ ಕೃಷ್ಣರು ಬಂದಾರ. ಅಲ್ಲಿ ಅದನ್ನು ತಾಂಡಿ ಈ ಭಕ್ತರು ಇದು ಭಯಂಕರವಾದ ಭಕ್ತ ಮಾಡಿದ್ದಾರೆ. ಅದನ್ನು ಈ ಪುಂಡಲಿಕನ ಭಕ್ತಿ ಇತ್ತಂದ್ರೆ ಮೊದಲ ಆರಂಭ ಕಾಲಘಟ್ಟನ ಮದುವೆ ಮಾಡಿ ಅವ್ವಪ್ಪಗೆ ಸೇವೆ ಮಾಡಾದಿದ್ದ ಈ ಪುಂಡಲಿಕ ಕಡೇಸಿನೊಗೆ ಕಾಶಿ ಒಂದು ಯಾತ್ರೆ ಹೋಗ್ತಾನೆ. ಉಣ್ಮೆಯ ಅವ್ವಪ್ಪ ಮಾಡುವ ಸೇವೆ ದೇವ್ರಿಗೆ ಮಾಡುವ ಸೇವೆ ಬಿಡ ವಸ್ತಿಯಿಂದ ಅರಿದು ಕಡೇಸಿ ಏನು ಮಾಡಿದ, ಅವ್ವಪ್ಪನ ಸಿಂಧೂ ಪಣಿಬಿಡ ಮಾಡಿ. ಮೊದಲು ಪಣಿಬಿಡ ಮಾಡ್ಬಿಡ, ಹೆಂಡ್ರು ಮಾತ ಕೇತಿಟ್ಟು ತ ಕಾಡುಗ ಅವ್ವಪ್ಪನ ವಯಸ್ಸಾದವನೇ ಒದರಿ ಬಿಟ್ಟಿಟ್ಟು ಅವಕ್ಕೊಂದು ರುಚಿ ಇಟ್ಟು ಕೊಟ್ಟಿಟ್ಟು ದೊಡ್ಡವ್ರು ಮರ್ಯಾದಿಲ್ಲ ಅಂತ ಮಾಡಿದ. ಕಾಲ ಪೋಪನಗೆ ಕಕುತ್ಸು ಮುನಿವರು ಮಾ ಮುನಿವರನ ಉಪದೇಶವ ಕೇತು ಗಂಗಾ ಯಮುನಾ ಸರಸ್ವತಿಯೇ ತನ್ನ ಆಶ್ರಮದ ಬಂದು ತನ್ನ ಪಾದದ ಉದ್ಧಾರಮನೆ. ಈ ಪುರಿದ ಗಂಗೆಲ್ಲ ಈ ಆಶ್ರಮ ಬಂದಿರ್ತಾವ ಏನಾಯ್ತ ಮಗತ್ವಾ ತಂದರಮನೆ. ಕಕುತ್ಸು ಮುನಿವರಿಗೆ ಅವ್ವಪ್ಪನ ಒಳ್ಳೆ ಗೆವಿಂಚಿದೆ, ಆ ಭಾಗ್ಯ ಆಗ್ಬಿಟ್ಟದ ಪುಣ್ಯ ಆಗ್ಬಿಟ್ಟದು. ಗಂಗಾ ಯಮುನಾ ಸರಸ್ವತಿಯೇ ಎನ್ನ ಸಾರ ಬಂದು ಆಶೀರ್ವಾದಿಸಿಯಾರ. ಅತ್ತ ಮತ್ತೆ ಆಗ್ಬಿಡಿದ್ರೆ ಅವ್ವನ ಐನಗಂಟೆ ತಪ್ಪು ಮಾಡಿಟ್ನಾ, ಅವ್ವಪ್ಪನ ಗಂಚಾಗ್ಬಿಟ್ನ ಒಳ್ಳೆ ಗೆವಿಂಚದು ಅತ್ತಂದು ಅಂದೂಂದ ತನ್ನ ಮನಮಾತ್ರಮಾಗಿ ಏನ್ ನೋಡಿವಿ ಪೇರ್ಪಟ್ಟ ಓದ ಪಿರಿವಿನ ಮೋತ್ಕುಂದರು ಅಪೇರ್ಪಟ್ಟ ಸವಯೋಗಿ ಮಹಾನು ಅಡತ ಪಿರಿವಿನ ಪುಂಡಲಿಕನ ಹುಟ್ಟಿ ವಿಠಲ್ ಭಕ್ತನ ಮಾರುಗಳು ಮುಂದಾಡು ತಾನು ನಾರಾಯಣ ಬೇಡಿದ್ದಾರ. ಅವ್ವಪ್ಪಗ ಅತ್ತ ಒಂದು ಪಾದ ಸೇವೆ ಮಾಡ್ಯಾರ, ಎಂದೋ ಸೇವೆ ಮಾಡ್ಯಾರ. ಈಗ ಆ ಪಾದ ಸೇವೆಯ ಈ ತನ್ನ ಮನಮಾತ್ರ ಆದ ವಿಷಯ ಎಲ್ಲ ನೋಡಿ ದಿಂಡೀರ್ವನ ಹೊಲಪೋಗುದಿ ಅತ್ತೊಂದು ಆನಂದ ನಮಗೆ ಯಾಕಂದ್ರೆ ದೇವರು ಬಿಟ್ಟಿದ್ರು ಎಂದೋ ಅವ್ವಪ್ಪನ ಒಳ್ಳೆಂಗ ಅತ್ತ ಪಣಿಬಿಡ ಮಾಡಿ ಎಲ್ಲ ಜೊಲ್ಲಿ ಮಾಡ್ಯಾರ. ಆಗ ಅವ್ವಪ್ಪಗ ಸ್ವಂತ ಗಿಟ್ಟು ಕೊಟ್ಟು ಕಾಲ ಮಿಕ್ಕಿದ್ದಾರೆ. ಇಲ್ಲಿಯ ವಿಠಲ ಬಂದು ಕೃಷ್ಣರು ಬಂದು ನಿಂತಾರೆ. ಕೃಷ್ಣರು ನೋಡುದು ಬಂದದ್ದು ದಾರವ ರುಕ್ಮಿಣಿಯ ಅಲ್ಲ, ರುಕ್ಮಿಣಿಯ ನೋಡ್ಲ, ರುಕ್ಮಿಣಿ ಮುಂದಾಡು ಈ ಭಕ್ತನ ನೋಡ್ಯಾರ. ಭಕ್ತನ ನೋಡೋದಕ್ಕೆ ಒಂದು ಕಾರಣ ರುಕ್ಮಿಣಿ ಇಲ್ಲಿ ಬಂದದಕ್ಕ. ಆಗ ತನ್ನ ನೋಡಿದ್ಗಾಯಿ ಪುಂಡಲಿಕನಗಾಯಿ ಬಂದಾರ. ಆ ಪುಂಡಲಿಕಗಾಯ ನೀ ಬಪ್ಪನೆ ಇಂದಾಡು ಕೃಷ್ಣತ ಬಂದಾರೆ ಅದು ಅರಿಯಾಕು ತನ್ನ ಒಳಿ ಮುಂದಾಡು ತೋರ್ರ ಅಲ್ಲ ಅವ್ವಪ್ಪನ ಕಾಲ ಮಿಕ್ಕಿ ಬಿಟ್ಟಿದ್ದಾರೆ ಪುಂಡಲಿಕ. ಆಗ ಕೃಷ್ಣ ಅಯ್ಯಾರ, ಪುಂಡಲಿಕ ನಿನ್ನ ಅವ್ವಪ್ಪ ಪಾದ ಸೇವೆ ನಿಂಚಿನ ಪರ ಪಾರಾಟನೆ ಫಲ ಯುಗವಾ ನೀ ಮಾಡಿದ ಪುಣ್ಯಕ ದರ್ಶನ ತಪ್ಪದು ಬಂದೆ, ನಿನಗೆ ಮನೆಗೆ ಬಂದೆ, ಏನೋ ನೀ ಮನೆಗೋಸ್ ಕೊಡ್ತಿದ್ಯಾ ತಮ್ಮನೆ. ಸರಿ ಭಗವಾನ್ ಕೃಷ್ಣ ನನಗೆ ಬರುತ್ತೋ, ಆದರೆ ನವ್ವಪ್ಪಗೆ ಸೇವೆ ಮಾಡಿದ್ದೆ ಶಿಟಿಜಾಮ ಪೊರ್ಮಿಯರು ತಂದು ಕಾಲು ಮಿಕ್ ಬಿಟ್ಟಿದ್ದಾರೆ. ನಾ ಎಲ್ಲಿ ನಿಂಬುದೋ ಏನೋ ಮಾಡೋದು ಅಂದ್ರೆ ಅದೇ ಪಕ್ಕದೊಂದು ಸೆಂಗಲ್ ಹಟ್ರ, ಆ ಸೆಂಗಲ್ ತುಕ್ಕಿಟ್ಟಾರ. ಆ ಸೆಂಗಲ್ ಹೋಗೋದು ಚಿಟಾಮ ಕೃಷ್ಣ ಪರಮಾತ್ಮಗ ಪುಂಡಲಿಕ ಆ ಸೆಂಗಲ್ ಹೋದಾಗ ನಿಂದು ಆ ಸೆಂಗಲ್ ಇಟ್ಟ ಸೆಂಗಲ ಆ ಪಾದ ಸೇವೆ ಮಾಡಿ ಮುಡಿಚಿ ಕೃಷ್ಣರ ನೋಡನ್ನ ಬಪ್ಪನ ಗಟ್ಟವು ಆ ಕೃಷ್ಣ ಆ ಸೆಂಗಲದಾಗ ಬೀತು ನಿಧಾನ. ಈಗ ಬಿಟ್ಟ ಮನೆ ಅದನ್ನ ಹೆಸರು ಏನಾದ್ರೆ ಸೆಂಗಲ್. ಮರಾಠಿ ಭಾಷೆನೊಗೆ ಮಹಾರಾಷ್ಟ್ರ ಮರಾಠವಾಡ ಮಗ ಬಿಟ್ಟಂದ್ರೆ ಸೆಂಗಲ್.
ತಲ ಅಂತಂದ್ರೆ ಅಂದ್ರೆ ಸೆಂಗಲ್ ಮೇಲೆ ಬಿದ್ದ ಭಗವಾನ್ ಅಂತಂದ್ರೆ ವಿಠಲ ಅಂತ ಪಾಂಡುರಂಗ ವಿಠಲ. ಆ ವಿಠಲ வந்துட்டா. ಈಗ அதெல்லாம் பணிவிட மட்டும் நேர போய் கால் கட்டப்பட்டு பண்ணிட்டு கேட்டாரு, பகவான் நீங்க காப்பரங்க ಮಾಡಿಟ್ಟೆ ಅಲ್ಲಿ ಇದ್ದುಲಿಯೋ ಅವ್ವಪ್ಪನ ಪಣಿವಿಡ ಅಪ್ಪನ ಮುಖ್ಯದಗ ಈ ವಾಕ್ಯವ நீங்க ತಂದದಗ நீங்க ಕಾತು ಬೀದದಗ ಅಪ್ಪರ ಮನಸ್ಸಿಗೆ ಅತ್ತೊಂದು ಪಾದವ ಹಿಡಿದು ಅತ್ತಾರ ನೀங்க ನೋಡಿದ್ರೆ ಕಾತುಂದಗ ಅಂದ್ರೆ ನಿದ್ದೆಲ್ಲ ದರ್ಶನವೂ ಕೊಟ್ಟಿಟ್ಟು ಅಡಿಸಿಗೆ ನಾ ಇಲ್ಲಿವೇ ಇದೇ ಸೆಂಗಲ್ನೋಗಿಯೇ ನಿದ್ದೆ ಎಲ್ಲ ದರ್ಶನ ಅದೇ ಸೆಲೆಯ ಮಾರುದು ಮುಂದಾಡು ಇಲ್ಲಿವೇ ತಿನ್ನಿದ್ದಾರ ಸೆಲೆಯ ಮಾರಿಟ್ಟಾರ ಸೆಲೆಯಿಂದ ಉಸಿರು ಮರ್ಚಿ ಕೃಷ್ಣ ಹೋದಾರ. ಆ ಕೃಷ್ಣ ಹೋಗಿ ರುಕ್ಮಣಿಯ ಅಲ್ಲಿ ರುಕ್ಮಿಣಿ ತಿಂಡಿರುವನೋ ಇಲ್ಲಿದ್ದಾರ. ನಂಗ ಈ ಭಕ್ತ ಫಲ ಇದು ಲಕ್ಷ್ಮೀ ಕ್ಷೇತ್ರ, ಇದು ಮಹಾಲಕ್ಷ್ಮಿ ತವ ಮಾಡಿದ್ದಾಳೆ. ರುಕ್ಮಣಿ ನೀನು ಮಹಾಲಕ್ಷ್ಮಿ ಅಂಶವಾಗಂತ, ನೀನು ಮಹಾಲಕ್ಷ್ಮಿ ಅವತಾರತ. ಇಲ್ಲಿಯ ನನಗೆ ಈ ಕಾಲಘಟ್ಟನಾಗ ಈ ದಿಂದಿರುವನಾಗ ಬಂದು ಪಿರ್ಕಾಲನಾಗ ಇದು ಪಂಡರೀಪುರವ ಮಾರುದು ನಡೆದೆ. ನಿನ್ನವ ರುಕ್ಮಣಿ ಎಂಬುದನ್ನ ರಕುಮಾಯಿ ದೆಯ್ಯಾರ, ಎನ್ನವ ಕೃಷ್ಣ ಎಂಬುದನ್ನ ವಿಠಲ ದೆಯ್ಯಾರ, ವಿಠಲ ರಕುಮಾಯಿ ದೆಯ್ಯಾರ ತಂದೆ. ಆ ರಕುಮಾಯಿಯು ಇಲ್ಲಿ ಕೂಟ್ನು ಬಂದು ಎರಡ ಅಲ್ಲಿ ನಿದ್ದ ಎಡತ್ತ ಹಿಂದೇವೋ ಪಂಡರೀಪುರ. ಆಗ ಪುಂಡಲಿಕನ ಮನೆತ ಇಂದು ಪಂಡರೀಪುರ ಗುಡಿ ಆಯ್ತದೆ. ಆಗ ಈ ವಿಟ್ ಮನೆ ಈ ಸೆಂಗಲ್ಗಿಂದಾಳು ಒಂದು ಕಥೆ. ಈ ಸೆಂಗಲ್ ಇದು ಉಂಟಲ್ಲ ಅಪ್ಪರ ಕೃತಾಯುಗನ ಸತ್ಯಯುಗನಿಗೆ ಬೃತಾಸುರ ಅಂತ ಒಂದು ಅರಕಿದ್ದ. ಆ ಅರಕ ಎಲ್ಲಾ ದೇವರುಗಳು ತುಂಬಿರ್ತಿ, ಮುನಿವರೆಲ್ಲ ತುಂಬಿರ್ತಿ, ಈಸಿದ ಶಿವಪೆರುಮಾನ್ ಕೂಡ ಈಸಿದ ವರ್ಣ ಎಲ್ಲಾ ತಪ್ಪು ಮಾಡಿದ್ದ. ಆಗ ದೇವೇಂದ್ರರು ನಾರಾಯಣ ಉದವಿಯೋಡ ಆ ವಜ್ರಾಸ್ತ್ರವ ಬೀತು ತಾ ತಿರುಗಿ ನಿಮ್ಮನೆ ವಜ್ರಾಸ್ತ್ರ ಒಬ್ಬ ತಿರುಗಿ ನಿಮ್ಮನೆ ಅವರ ತಾಕ ಕೊಡು ಪೌರ ಯುಕ್ತಿನ ತಿರುಗಿ ತಾಕೆ ವೃತ್ತಾಸುರನ ಕೊದುಟ್ಟಾರ. ಆಗ ತಿರುಗಿ ನಿಮ್ಮನೆ ಕೊದ್ದು ಆ ವೃತ್ತಾಸುರನ ಕೊಬ್ಬನೆ ವೃತ್ತಾಸುರ ಸಾವ ಕಡೆಸಿನ ಅರಕ ಕುಡಿ ಸಾಪ ಹಾಕಿನ. ಇಂದ್ರ ದೇವೇಂದ್ರ ಎನ್ನ ತಿರುಗಿ ಬನ ನೀ ವಜ್ರಾಸ್ತ್ರ ಇಟ್ಟುಬಿಡ್ತಾನೆ, ನೀ ನೇರ ನಾ ಮೋದಿರ ಆಗ್ತಾನೆ ಅಲೆ ಏನವ ನೀ ಕೊದ್ದುಟ್ಟೆ, ನಾನು ನಿನ್ನ ಸಾಪ ತನ್ನೆ. ನೀ ಸೆಂಗಲ ಒಂದು ಪಿರಡಿ ಎತ್ತಿದೆ, ಸೆಂಗಲ್ ಮಾಕೆ ನಿನ್ನ ಹೃದಯ ಕಲ್ಲು ಮಾಕಡೆ ಸೆಂಗಲ ಪಿರಡಿ ಎತ್ತಿರತ್ತು. ಈಗ ದೇವೇಂದ್ರಗ ಆ ಸಾಪ ಉಸಿಕಿಟ್ಟ ಅಲ್ಲ ಸಾಪ ಒಂದು ಅಟ್ಲೆ ಸಾಪಗ ಪ್ರಾಯಶ್ಚಿತ್ತ ವಿಮೋಚನೆ ಮಾಡಿದ. ಆಗ ದೇವೇಂದ್ರ ಶಿವಪೆರುಮಾನ ನೆಚ್ಚಿ ತವ ಇಬ್ಬನೆ ಶಿವಪೆರುಮಾನಿಗೆ ಅಂಜಪಡ ನಾರಾಯಣ ಅವತಾರ ಇರ್ತನೆ ನಿನ್ನ ಒದಗತ ನಿದ್ದನ ಆ ತಂದು ತಾ ಶಿವಪೆರುಮಾನ್ ಆ ವರವ ಕೊಟ್ಟಾರ ದೇವೇಂದ್ರಗೆ. ಈಗ ದೇವರಾಜ್ಯದಾಗ ದೇವಲೋಕನ ಸ್ವರ್ಗಲೋಕನ ಇರ್ಬೋದು. ಆ ದೇವೇಂದ್ರತ ಸೆಂಗಲ ಮಾರಿ ಪುಂಡಲಿಕ ಮನೆ ನುಗಿಯಿತು. ಆ ಸೆಂಗಲತ ಪುಂಡಲಿಕ ತೂಕಿಟ್ಟು ಅಲ್ಲಿಯವ್ರಿಗೆ ವಿಠಲ್ ಬಂದು ಕೊಳ್ಳದಾರ. ಈಗ ಇಂದ್ರಗೂ ವಿಮೋಚನೆ ಸಿಕ್ಕಿತ್ತು, ಪಾಪ ದೇವೇಂದ್ರಗೂ ವಿಮೋಚನೆ ಸಿಕ್ಕಿತ್ತು, ಪುಂಡಲಿಕಗೂ ದರ್ಶನ ಸಿಕ್ಕಿತ್ತು, ರುಕ್ಮಣಿಯು ಶಾಂತ ಆತು. ವಿಠಲ್ ರುಕುಮಾಯ ಲಕ್ಷ್ಮೀನಾರಾಯಣನ ಅಲ್ಲಿಯ ದರ್ಶನ ಕೊಡುವುದ ಆರಂಭಿಸಿದ್ರು. ಇದೀಗಿಂದ ವಿಠಲ್ ರುಕುಮಾಯ ವಿಠಲ್ ಇಂದಲೇ ಆಟದ ಅದು ಇದಕ್ಕೆ ವಿಠಲದಲ್ಲಿ ಪಾಂಡುರಂಗ ಅಂದಲೇ ಆಟದ ಅಪೇರ್ಪಟ್ಟ ಆ ವಿಠಲ್ನ ಒಂದು ಕುರುಗಿಯ ಚರಿತ್ರವಾಗಿ ನೋಡಿದ. ನಿನ್ನೆ ನನಗೆತ್ತೆ ಸಂತ್ ಸಚುಬಾಯಿ ದೊಡ್ಡ ಮಹಾಭಕ್ತೆ ಸಕುಬಾಯಿನ ಚರಿತ್ರೆ ನೋಡಿದ್ದು. ಇಂದು ನಂಗೆ ನೋಡೋದು ರಮಾಬಾಯಿ. ಬೇರ್ಪಟ್ಟ ಈ ಪಂಡರೀಪುರನಿಗೆ ನೆರೆಯ ಬಾಯಿ ಇದ್ದಾರೆ, ಜನಾಬಾಯಿ, ಮೀರಾಬಾಯಿ ಎಲ್ಲ ಇದರ ಕೂಡ ರಮಾಬಾಯಿ ಅಪ್ಪರ ಸ್ವಲ್ಪ. ನಿನ್ನೆ ಸಕ್ಕುಬಾಯಿ ಎತ್ತೆ ಕೃಷ್ಣ ಭಕ್ತಿನೋಗೆ ಕೃಷ್ಣರವೇ ಕಟ್ಟಿ ಹಾಕಿಟ್ಟು ಕೃಷ್ಣರ್ ತನ್ನ ಮನೆಯೇ ಇದ್ದು ಎಲ್ಲ ಸೇವೆ ಮಾಡಿದರು. ಅದೇ ಮಕ್ಕ ರಮಾಬಾಯಿ ಕುನ್ನೂದನಗೆ ಪೈತಾನ ಒಂದು ಗ್ರಾಮನ ಹುಟ್ಟಿಯಾರ. ಗ್ರಾಮನ ಹುಟ್ಟಿ ಚಂದ್ರದೇವರ್ ರಾಧಾಬಾಯಿ ಎಂಬ ತಂಬದಿಯರಿಗೆ ಹುಟ್ಟಿ ಒಂದೇ ಹೆಣ್ಣ ಹುಟ್ಟಿ ಕುನ್ನೂದು 3 ವಯಸ್ಸು ಉಂಡವೆ. ಆ ಹೆಣ್ಣು ಏನು ಮಾಡ್ರ ಅಂದರೆ ದೇವರು ತನ್ನ ಅವ್ವಪ್ಪ ಬೀತ ಪ್ರಸಾದ ಈಗ ನೈವೇದ್ಯ ಬೀತ್ತಿದ ಈ ಕೇಸರಿ ಚುಂಡರ್ ಬೀತ್ತಿದ ಅದನ್ನತ್ತ ತಿಂದ. ಬೇರೆ ತನ್ನ ಅವ್ವಪ್ಪ ಏದಾದ್ರು ಉಟ್ಲೆ ತಿಂಬುದ್ರೆ ಬೇರೆದಾರಾದ್ರು ಈಸಿನ ಮಂದಿ ಕೊಟ್ಲೆ ತಿಂಬುದ್ರೆ ದೇವರಿಗೆ ಎಡೆ ಬೀತ ಪ್ರಸಾದ ಅಂತ ತಿಂದ್ರ. ಆ ಎಡೆ ಬೀತ ಪ್ರಸಾದವ ತಿಂದು 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 ಆ ಉಣರ್ವು ನೈವೇದ್ಯ ಅನ್ನಂ ನೈವೇದ್ಯಂ ಪ್ರಸಾದ ಮಂದಿಗೆ ದೇವ್ರನ್ನ ಉಣರ್ವು ಕುನ್ನೋದೊಂದೇ ಹೋಗಿ ಮನೆಯವೇ ಎಂದು ಭಜನೆ ಮಾಡಿ ಭಕ್ತಿನೋಗಿ ಮನೆ ಆಸಕ್ತಿ. ಅದೇ ಬೇರ್ಪಟ್ಟ ರಮಾಬಾಯಿ 11 ವಯಸ್ಸು ಅಪ್ಪನೇ ತನ್ನ ಮದುವೆ ಕೇಸಿ ಮಹಾದೇವಣ್ಣ ಆತನ ಪಕ್ಕಕ್ಕೆ ಮದುವೆ ಕೇಸಿ. ಆ ಮಹಾದೇವಣ್ಣಗೆ ಮದುವೆ ಕೇಸಿ ಅವಕ್ಕೆರ ನಾವು ಹಳ್ಳಿ ಒಂದು ದಂಪತಿಯರ ಬಾಳ್ದು ನಮ್ಮಪ್ಪನೇ ಒಂದು ದೊಡ್ಡ ನೋಯಿ ಬಂದು ಒಂದು 8 ವರ್ಷ ಅಕ್ಕರ ದಾಂಪತ್ಯ ಬಾಳ್ಕೆ ಒಳ್ಳೆಗಟ್ಟಿತು. ಐದೊಡ್ಡ ತನ್ನ ಕಂಡನಕ್ಕ ದೇಹಾಂತ ಇಟ್ಟಾರೆ. ದೇಹಾಂತ ಆತ್ಮ ಶರೀರ ಬಿಟ್ಟ. ಅಲ್ಲಿದ್ರೂ ತನ್ನ ಸಾಧನ ತನ್ನ ಆನ್ಮೀಗ ಪರಿಚಯ ತಗೊಡವೇ ಇಲ್ಲ. ಎಂದು ದೇವರಿಗೆ ಎಡೆ ಬೀದುತ್ತ ತಿಂಬುದು. ದೇವರಿಗೆ ಎಲ್ಲ ಮುನಿವರು ಸಾಧು ಮಹಾನು ಎಲ್ಲ ಭಕ್ತರೆಲ್ಲ ಬಂದಲೆ ಆ ಕಾಲಮಗೆ ಬರಕಾರಿ
ಅದಂದ್ರೆ ಈಗ ನಂಗೆ ಪಳ್ಳಿಗೆ ಪಾದಯಾತ್ರೆ ಒಲೆ ಶಬರಿಮಲೆ ಪಾದಯಾತ್ರೆ ಒಲೆ ನಂಗೆ ಪಾದಯಾತ್ರೆ ಸ್ವಾಮಿಗೋ ಅತಂದ್ರೆ ಈಗ ನೋಡಿ ಎತ್ತೆಗೆ ಸೌತಿದ್ದು ಓಲೆ ನಂಗೆ ದಡಿಕಾರ ಸ್ವಾಮಿಗೋ ಎತ್ತಿಯವಕ್ಕ ಎತ್ತ ಮನೆ ಎತ್ತಕಾರು ಬಂದಾರೆ ಅತ್ತ ಮಾಕೆ ವರಕಾರಿ ಮನೆ ಪಂಡರಿಪುರಗ ಎಲ್ಲ ನಡುದು ಒಬ್ಬವಕ್ಕ ಪಾದಯಾತ್ರೆ ಒಬ್ಬವಕ್ಕ ಅವ್ರ ಹೆಸರು ವರ್ಕಾರಿ ಸಮೇಗ ಆಗ ಈ ಬೇರ್ಪಟ್ಟ ವರ್ಕಾರೀಸ್ಗ ಎದ್ವಿದ್ಲು ಕಾತು ನಿಂತು ತಾ ಪಟ್ನಿಯ ಇದ್ದು ಒಂದು ವೇಳೆ ತಿನ್ನೋದೆಯೋ ಎಲ್ಲಾ ಬಿಟ್ಟು ಕೊಟ್ಟಿರ್ತಾ ತಿಂದೆ ಎಲ್ಲಾರು ಇಟ್ಟು ಕೊಟ್ಟಿರ್ತಿದ್ದೆ ಭಗವಾನಗೂ ತಾ ನೈವೇದ್ಯ ಬಿದ್ದೆ ಒಂದು ಜನನೊಗೆ ತಾ ಪಂಡರಿಪುರ ಗುಡಿಯವ ತಾ ಇದ್ದದು 16వ ನೂറ്റാಂಡು ಇಲ್ಲಿಂದ ಒಂದು 500 ವರ್ಷ ಮುಂದಾಡು ನಿನ್ನೆ ನೋಡಿದ ತಾಯಿಯ ಸಾಲು ನೂಟ್ರಾಂಡು ಸಕುಬಾಯಿ 300 ವರ್ಷಕ್ಕೆ ಮುಂದಾಡು ರಮಾಬಾಯಿಗೂ 300 ವರ್ಷ ಮುಂದಾಡೆ ಹುಟ್ಟಿದ್ದಾರೆ ಈಗ ಅದು 13వ ನೂറ്റാಂಡು 13వ ನೂറ്റാಂಡು ಇದು 16వ ನೂറ്റാಂಡು ಈ 16వ ನೂറ്റാಂಡಿಗೆ ರಮಾಬಾಯಿ ಸಕುಬಾಯಿ ಮೊದಲೇ ಇಟ್ಟಿದ್ದಾರೆ ಈ 300 ವರ್ಷಕ್ಕೈದು ಈ ರಮಾಬಾಯಿನ ಕಥೆ ನಡೆದ್ರ ಇಲ್ಲಿಯಾ ಪಂಡರಿಪುರನಾಗ ತಾ ಏನ್ ಮಾಡ್ಯಾರ ಗುಡಿಯ ಒಂದು ಜನ 48 ಪ್ರದಕ್ಷಿಣೆ ಮಾಡ್ಯಾರ ಆಗ ತನ್ನ ಬಾಳ್ಕೆಯೇ ಪಂಡರಿಪುರ ಗುಡಿಯ ನೋಡ್ತಾಳೆ ಗುಡಿಯ ಸುತ್ತಿನೇ ಇದ್ದಾರ ಗುಡಿಗ ವಿಠಲಗೆ ಬಿತ್ತಾರ ವಿಠಲಗೆ ದಾರ ಒಂದು ಪ್ರಸಾದ ಬಿತ್ತಾರೋ ಅದು ಪುನಾದ ತಾರಿಗೆ ನಾ ಅದನ್ನ ತಾತೀನಿ ಅಂದಾರ ಬೇರೆ ಇದನ್ನು ಇದನ್ನು ಕೊಟ್ಲಿಕ್ಕೆ ಎಂಬುದಿಲ್ಲ ದೇವರಿಗೆ ಬೀತ ನೈವೇದ್ಯ ಬಿಟ್ಟು ತಿಂತಾರ ತನ್ನ ಸಾಧನ ತನ್ನ ಆಣ್ಮೀಗ ಪೈರ್ಚಿ ಇರ್ತ ಸಾಧನ ಅನ್ನೋದು ಆಣ್ಮೀಗ ಪೈರ್ಚಿ ಇರ್ತ ಒಬ್ಬೊಬ್ಬ ಭಜನೆ ಪಾಡಿಯಾರ ಒಬ್ಬೊಬ್ಬ ನಾಮ ಅಯ್ಯಾರ ಒಬ್ಬೊಬ್ಬ ಭಜನೆ ಪಾಡಿ ನಾಮ ಎಗುದು ಮುಡಿಯಾದವಕ್ಕ ದೇವರಿಗೆ ಪಾದಯಾತ್ರೆ ಮಾಡ್ಯಾರ ಒಬ್ಬೊಬ್ಬ ಧ್ಯಾನ ಕುಳಿದಾರ ಒಬ್ಬೊಬ್ಬ ಎಲ್ಲಾರ ದೇವರನ್ನ ಕೈಂಗರಿ ಎಲ್ಲ ಮಾಡ್ಯಾರ ಗುಡಿ ಕಾರ್ಯ ಎಲ್ಲ ಮಾಡ್ಯಾರ ಒಬ್ಬೊಬ್ಬ ಎಲ್ಲಾರ್ಗೂ ದೇವರು ತಿಂತಾರೆ ಅಂದಾಗ ಸೇವೆ ಮಾಡ್ಯಾರ ಒಬ್ಬ ಅನ್ನ ಸೇವೆ ಮಾಡ್ಯಾರ ಒಬ್ಬ ವಸ್ತ್ರ ಸೇವೆ ಮಾಡ್ಯಾರ ಒಬ್ಬೊಬ್ಬನ ಸಾಧನ ಒಂದೊಂದು ಮಾಕೆ ತನ್ನ ಸಾಧನ ಪೊರ್ತವರಿಗೂ ದೇವ್ರನ್ನ ನೈವೇದ್ಯ ದೇವ್ರನ್ನ ಭಕ್ತರ್ಗ ಎಲ್ಲ ಹಿಟ್ಟು ಮಾಡಿ ಕೊಡೋದು ಆ ಹಿಟ್ಟು ಅವಕ್ಕರೆ ಚಲತ ತಿಂಬುದು ತನ್ನ வாழ்க்கை ಫುಲ್ಲಾವೇ ಅದೇತ ಆ ಸಾಧನ ಅವನಿಗೆ ರಮಾಬಾಯಿ ತೊಡರಂದು ಇದನ್ನೇ ಇದ್ರು ಕಾಲಪೊಕ್ಕುನಗೆ ತನ್ನ ಗಂಡನೂ ಇಲ್ಲ ಅವ್ವಪ್ಪ ಇಲ್ಲ ಯಾರೂ ಇಲ್ಲ ಇದೇ ಈ ಸಾಧನ ತೊಡರಂದು ಮಾಡಿದೇ ಇದ್ದಾರೆ ಎಷ್ಟು ಕಲ್ತ ಭಗವಾನ್ ಇದನ್ನು ನೋಡಿದಾರ ಕಾಚಿತರ ಅದು ಬಿಡ್ತಾರವ ಆ ಬೇರ್ಪಟ್ಟ ರಮಾಬಾಯಿಗ ತನಗೂ ಬರದ ಸೋದನೆ ಇಲ್ಲ ಅದೇನ ನೀ ದೇವರು ಪ್ರಸಾದ ಇದ್ದಿದ್ದ ತಿಂದರೆಯಾ ಅತಂದು ತನ್ನವೂ ಕೇವಲ ಮಾಡಿದರು ಕಿಂಡಲ್ ಮಾಡಿದರು ತಾ ಪಸಿ ಅದಾದ ಪಟ್ನಿಯೋಡಿ ಇದ್ರೂ ಕೂಡ ದೇವರನ್ನ ಪ್ರಸಾದಕ್ಕಾಗಿ ಕಾತು ಬಿದ್ದರು ಎಲ್ಲ ವಿಧವಾದ ಪೈರ್ಚಿ ಅದನ್ನು ಮಾಡಿದರು 48 ಜನ ಒಂದೊಂದು ಜನವು ಅದೇ ಮಾಡಿದ್ರು ನೀವು ದರೆಯೇ ಇದ್ರು ಈ ಸಗ ಮಾಡಿರತ್ತವ ನಿನ್ನ ದುಃಖ ತೀರ್ಲತ್ತವ ನೀವೊಂದು ಅನಾದಿ ಅಂದತ್ತವ ನಿನ್ನ ಕೂಡ ಆದರ್ವ ದಾರಿ ಇರತ್ತವ ತಮ್ಮನೆ ನಾ ಅನಾದಿ ಇಲ್ಲ ಒಳಗವೇ ಬಿಟ್ಟಲ್ಲ ಕುಟುಂಬದಾಗ ಎಲ್ಲ ನನ್ನ ಕುಟುಂಬದಾಗ ಆ ತಮ್ಮ ಆ ಭಾವನಿಗೆ ಇದ್ದರು ತನಿಯೇ ಉಂಟು ಅದಾவது ಸಕ್ಕುಬಾಯಿ ಯಾವುದು ಕುಟುಂಬ ಅಟ್ಟತ್ತೋ ಸಕ್ಕುಬಾಯಿ ಯಾವುದು ಒಂದು ಪರಿವಾರ ಅಟ್ಟತ್ತೋ ಕುಟುಂಬ ಅಟ್ಟತ್ತೋ ತನ್ನ ಸಾರದಿದ್ರು ಎಲ್ಲ ಮಾಡಿದ್ರು ಅಲ್ಲ ತನಗ ಅದೆಲ್ಲ ಒಂದು ಇದೆ ತನಿಯ ಇದ್ದು ಆ ತ್ಯಾಗ ಜೀವಿಯ ಯೋಗ ಜೀವಿಗಳಿಗೆ ಎಲ್ಲ ಸೇವೆ ಮಾಡಿ ಬಂದರು ತನ್ನ ವಯಸ್ಸು ಜಾಸ್ತಿ ಆಗ್ತದೆ ಈ ಕಾಲಘಟ್ಟನ ಏನಾಗ್ತದೆ ಎಂದು ಅಲ್ಲಿ ಹೋಗಿ ನೈವೇದ್ಯ ಬಿದ್ದ ತಾ ತಿಂಬುದು ಬಿಟ್ಟಲದ ನೈವೇದ್ಯ ಇದೊಂದು ಇದ್ರೆ ತನಗ ಹೊರ ಇಡಕ ನೈವೇದ್ಯ ಅನ್ನೋದಲ್ಲ ತಾ ಹೋಗಿ ನಂಗೆ ಬೆಣ್ಣೆ ಸಾಧನ ಬೆಣ್ಣೆಯ ಕೂಗಾಕಿ ಅದನ್ನು ಮಾಡಿ ಸ್ವಲ್ಪ ಹಾಲಟ್ಟಿ ಬಿಸ್ಕಿ ತಿನ್ನೋಪ್ಪ ಸಾಧ ಅವಲ್ಲ ಹಾಕಿ ತಿನ್ನೋಪ್ಪ ಅದು ಅಪ್ಪರ ಹಿಡಿತಾರೆ ಇದನ್ನ ಹೆಸರು ಏನಂದ್ರೆ ತಾಕ್ ಪೀತ ಅತದ್ದು ಇದನ್ನ ಹೆಸರೇ ತಾಕ್ ಪೀತ ಮರಾಠಿನ ಹೆಸರು ತಾಕ್ ಪೀತ ತಾಕ್ ಅಂದ್ರೆ ಬೆಣ್ಣೆ ತಾಕ್ ಪೀತ ಅಂದ್ರೆ ಆ ಬೆಣ್ಣೆ ಗಂಜಿ ಪೀತೆ ಅಂದ್ರೆ ಅದು ಗಂಜಿ ಬರ್ತದೆ ನಂಗೆ ಪೋಲಿ ನಾವು ನನಗೆ ಗಂಜಿ ಆ ಗಂಜಿ ಮಾಕೆ ಒಳ್ಳೆ ಇದು ಮಾಡಿ ಬೆಣ್ಣೆ ಅವಲು ಅಕ್ಕಿ ಎಲ್ಲ ಹಾಕಿ ಹಾಲು ಹಾಕಿ ಬಿಸಿಕಿ ಹುಟ್ಟದು ಆ ಎಂದು ಒಯ್ದು ತುಂಬಿಸ್ಬಿಡ್ತಾರ ತನ್ನವ ನೀ ಒಂದು ಎಮ್ಮಾತಿ ಬರುವ ಇಲ್ಲಿ ಬಂದು ಇದೆಲ್ಲ ಮಾಡಿರ್ಬಾರ್ದು ತನ್ನವ ಸಿದ್ಧರಾಮ ಮಾಡ್ಯಾರ ತನ್ನವ ಕವನ ಮಾಡಿ ಕೇಸಿಯಾರ ಅದೆಲ್ಲ ಕವನ ಕೊಟ್ಟರು ಭಕ್ತಿ ಮಾಡಿ ಅದೇ ಊಟಿಟ್ಟು ಅದೇ ಸೆಲೆಗ ಆ ವಿಗ್ರಹ ಸೆಲೆಗ ತನ್ನ ಪುರ್ತವರಿಗೆ ಉಸಿರಾಡ ಊಟನೆ ಅಲ್ಲಿ ಕೇಳ್ತಾರ ಅಮ್ಮ ಇನ್ನೂ ಬೇಕು ವಿಠಲ್ ಮಾತಾಡೋದು ಆ ಸೆಲೆದ ಮಾತಾಡೋದು ತನ ಕೇಳ್ತಾರ ಇನ್ನೂ ಬೇಕು ಅಂದಾರ ಅದನ್ನೆಲ್ಲ ಹೇಳ್ಯಾರ ಇದು ಪೈತ್ಯ ಅದು ಎಲ್ಲ ಕಿಂಡಲ್ ಮಾಡ್ಯಾರ ಅಲ್ಲ ತನ್ನ ಭಾವ ಭಕ್ತಿ ಒಂದು ಉಣರ್ಮಾನ ಭಕ್ತಿ ಬೇಕು ಹಾಗೆ ಇದನ್ನೇನು ಮಾಡಿದ್ರು ರಮಾಬಾಯಿ ಎಂದು ಈ ತಾಕ್ಪೀತ ಈ ಬೆಣ್ಣಕ್ಕೂವ ಊಟಿನಿದ್ರು ಕಾಲಪೋಕನಾಗೆ ಇದು ಮಾಡಿದ ಅಂಡ್ರಾಡ ಮಾಡಿದ್ರು ಇಂಥ ಸಾಧನ ಎಲ್ಲ ಇಟ್ಟುಕೊಟ್ರು ಎಲ್ಲ ಮಾಡಿದ್ರು
சிட்டி வயசாப்பனே தனக்கு முட்டிக்கால் முடியல, நடுவது முடியல, ஒருக்குது இருந்து போய் 48 ಒಂದು ಜನ ಫುಲ್ಲ 48 ಟೈಮ್ ಒಂದು ಗುಡಿ ಸುತ್ತದಿಂದಲೇ ಒಂದು ಜನ ಫುಲ್ಲ ತಿಕ್ಕುದು ಅಂತಲೇ ಅರ್ಥ. ಹಾಗಾದ್ರೆ ಬಂದುಟ್ಟು ಹೋಗ್ಬೋದು 48 ಪ್ರದಕ್ಷಿಣೆ ಮಾಡ್ಯಾರ. ಅದು ಎಡಪಟ್ಟ ಕಾಲನೊಗೆ ಎತ್ತಿನೋಯಿ 6 ಕಾಲ ತುಜಿ ನೋಡೋಣ ಎತ್ತಿನೋಯಿ ಅಲ್ಲಿ ನೈವೇದ್ಯ ಬೀತ ನೈವೇದ್ಯ ಅಂತ ತಿಂತಾರೆ. ಏನೋ ಎಲ್ಲ ಕೊಟ್ಟು ತಿಂತಾರೆ. ಇತ್ತಿಪ್ಪ ஏற்பட்ட ரமாபாய் காலப்போக்கில் நான் நடுவது முடியல, காಲು ಎತ್ತದು முடியல, ಒಡಂಬು முடியல ಅನ್ನೋನೇ ಈಗ ಏನಾಗ್ತಂದ್ರೆ 1 ಜನ ಆಯ್ತು 2 ಜನ ಆಯ್ತು ಗುಡಿಗೆ ಹೋಗೋದು முடியல, முடியல, விட்டல விக்கிரம ನೋಡೋದು முடியல. அதில் உணர்வு ஏங்கிற இந்த உசர எத்தி முடியுதಲ್ಲ நீங்கள் ನೋಡಾದ நீங்கள் ಊಟಿ ನಾ ತಿನ್ನಾದ 2 ಜನ ತಿಂಬಿಲ್ಲ, 2 ಜನ ತಿಂಬಿಲ್ಲ, ಒಪ್ಪುದಕ್ಕೆ ಶಕ್ತಿ ಇಲ್ಲ, ತನಗೆ ಮದುವೆ ಮಾಡೋದು ಗೊತ್ತಾಗಿಲ್ಲ, ವಯಸ್ಸಾಯಿಟ್ಟ. ಈಗ ರಮಾಬಾಯಿ ಏನಾಗ್ಯಾರ ಅಂತಂದ್ರೆ ಉಸಿರಿಗೆ ನೀವು ಜನ ಇದು ಎತ್ತಿ ಬಿಡಿ. ನಿಂಗೀಗ ಊಟಾದ ಈ ಕೈ ಅಟ್ಟುಟೇನಾ, ನಿಂಗೆ ಗುಡಿಯ ಮೆಟ್ಟಾದ ಕಾಲು ಅಟ್ಟುಟೇನಾ, ನಿಂಗೆ ಊಟಿ ತಿನ್ನಾದ ನಾ ಈ ಅನ್ನ ಯೋಗ ಸೋಯಿಟ್ಟು ಏನೋ ಪ್ರಯೋಜನ, ಈ ನೈವೇದ್ಯ ಪ್ರಸಾದ ಅಂತಂದು ಎತ್ತಿ ಬಿಡಿ ಮನೆ. ಈಗ ಏನು ಮಾಡ್ಯಾರ ಅಂದರೆ ಬಿಟ್ಟಲು ಒಂದು ಕುಣ್ಣ ಕೂಸು ಬರೆಯೋನೋಗೆ ಈಗ ಮನೆಗೆ ಬಂದ. ನೀವು ಮನೆಗೆ ಬಂದು ಅಮ್ಮ ಆತ ಬಂದು ಬಿಟ್ಟಲು ಅಂತ ಅರ್ದಾರೆ, ಅಲ್ಲ ಬೇರೆ ಒಂದು ಗುರುಗುಣಗೆ ಬಂದಾರೆ. ಬಂದು ಏನಾಗ ಹಿಟ್ಟುತ್ತಾ ಅದನ್ನ ಅಯ್ಯಾರ, ಆಹಾ ಬಿಟ್ಟಲೇ ಇಲ್ಲಿ ಕೇಯಿಸ್ತಾನೆ, ವಿಟ್ಟಲೇ ಈ ಕೂಸ ಕೇಯಿಸ್ತಾನೆ, ಈ ಕೂಸು ಕೊಡೋದು ವಿಟ್ಟಲೆ ಕೊಟ್ಟಂಗತ ಆತಂದೆ ಈ ಆಯ್ತಾ ಊಟಿಯಾರ 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 ತಿಂದಾರ ತಿಂಬನೆ ಅಮ್ಮ ಇನ್ನೂ ಬೇಕು, ಅಮ್ಮ ಇನ್ನೂ ಬೇಕು, ಅಮ್ಮ ಇನ್ನೂ ಬೇಕು ಅಂತಂದ್ರೆ ಕೂಸು ಈಗ ಮೊದಲು ವಿಗ್ರಹವೇ ಹಿಂದಿತ್ತು, ಈ ಕೂಸೇ ಈಗ ಪಕ್ಕದಿಂದ ಈಗ ಈ ಉಣರ್ವನೋಗೆ ತನಗೆ ತುರಿದುಬಿಟ್ಟ. ಈಗ ಬಂದದ್ದು ಕೂಸಲ್ಲ, ಇದು ವಿಠಲತ ಬಂದ. ಅದು ವಿಠಲತ ಬಂದನೇ ತಂದು ಭಗವಾನೇ என்னவ தேடி வந்துட்றா, எனக்கு காட்சி தப்புது வந்துட்றா, நீங்கள் உண்மையான ರೂಪವ ತೋರಿಸೋಮನೆ ವಿಠಲ್ ತನಗೆ ಕಾಚಿ ತೋರಿಯಾರ. ನಿಂಗವ ನೋಡುದು ನಾ ಚಂದ್ರಭಾಗ ನದಿಯ ಪಾದಿಯ ನೋಡಿದಂಗೆ ಅದಾಗ ಮುಳು ನಿಲವ ಪೌರ್ಣಮಿ ಇಲ್ಲಾದಾಗ ನಿಂಗ ಹೇಗೂ ಪೂರ್ಣವಾದಾರಿ, ನಿಂಗ ರುಕ್ಮಣಿ ಕೋಳಿ ಮನತ ಪೂರ್ಣವಾದಾರಿ, ರುಕ್ಮಣಿಯೂ ಬರ್ಚಿ ಆಕೆ ಮನೆ ಕೃಷ್ಣರ ನೆಂಜುನ ಕೈ ಬಿತ್ತು ವಿಠಲಯ್ಯ ರುಕ್ಮಣಿ ಬಾ ನಿನ್ನ ಅವ್ವಗಾಗಿ ನೀ ಬಾ ಅಂತಂದು ಅಯ್ಯರ್. ಆಗ ಆ ಬಾಬಾಗಪಟ್ಟದ್ದು ರುಕ್ಮಣಿ ಅಲ್ಲಿಗೆ ಬಂದಿಯ ಅಲ್ಲಿಯೇ ಇದ್ದು ರುಕ್ಮಣಿ ವಿಠಲ ಎರಡಾಗ ಎಂದು ಅವಾಗ ತನ್ನ ಕೈನೊಗೆ ಆ ಕೆರಡ ತಿಂದಾರ. ತಿಂದು 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 ಕಾಲ ಪೊಕ್ಕನ ಏನಾಗಂದ್ರೆ ಮೇಲೇನ ಆ ನೇರಡಿಯ ಭಗವಾನನೇ ಹುಟ್ಟಿದವನೇ ಈಗ ಒಡಂಬಲ ಗುಣಾಯಿ ನಡೆದು, ಈಗ ಒಡಂಬಲ ಗುಣಾಯಿ ನಡೆದು ಎಂದು ನೋಡ ಅತ್ತ ಏನು ನೈವೇದ್ಯ ಪ್ರಸಾದ ಒಂದು ತನಿ ಶಕ್ತಿ ನಂಗೆ ಇಟ್ಟು ಮಾಡಿ ನನಗೆ ತಿನ್ನೋದು ಅಲ್ಲಿ ದೇವರು ಎಡಬೀತ ನನ್ನ ತಿಂಬನೆ ಅದುವೇ ಒಂದು ಪ್ರಸಾದ. ಉಣವೇ ಮರದು ಎಂಬುದು ಅದುತ್ತ ಅತ್ತ ಪರಮ ಔಷಧ ಅಂದ್ರೆ ಮರದು ಅಂತ ಆ ಉಣ್ಣರ್ಬುಗೆ ಆಸ ಒಂದು ಶಕ್ತಿ ಇರುತ್ತೆ. ಸೂಕ್ಷ್ಮ ಮನೆ ದೇವರಿಗೆ ಅದೇ ಬೀತವನ್ನೇ ಅದೇ ತಿಟ್ಟ ದೇವರೇ ತಿಟ್ಟು. ಅನ್ನಂ ಬ್ರಹ್ಮ, ಅನ್ನವೇ ಪರಬ್ರಹ್ಮ, ರಸೋ ವಿಷ್ಣು, ಅಲ್ಲಿ ಹೊಡೆದು ರುಸಿ ವಿಷ್ಣು, ಭಕ್ತೋ ದೇವೋ ಮಹೇಶ್ವರ, ಅದು ಎತ್ತುವುದು ಸಾಕ್ಷಾತ್ ಒಬ್ಬೊಬ್ಬಗೋ ಸಿದ್ದು ಅಣ್ಣನ ಇಟ್ಟ ತಿಂಬುದು ಈಶ್ವರ. ಅಪ್ಪೇರ್ಪಟ್ಟ ಅದನ್ನು ಊಟಿನೇ ಇಬ್ಬನೇ ಹಸಗ ತನಗ ಎಲ್ಲ ನೋಯಿ ನೋಡಿ ಎಲ್ಲ ಸರಿಯಿಟ್ಟ. ಈಗ ತನ್ನ ಕೈ ಕಾಲೆಲ್ಲ ಸಪೇರೆ ಇದ್ದರ ಶಕ್ತಿ ಬಂದುಬಿಟ್ಟ, ವಯಸ್ಸಾಯ್ತದೆ ಶಕ್ತಿ ಬಂದುಬಿಟ್ಟ, ಎಲ್ಲಿ ತಮಗೆ ಸುರುಸುರುಪ ಇಟ್ಟ ಎಲ್ಲ ಆಯ್ತು ಎತ್ತು ನಡೆದ ಈಗ ವಿಠಲ್ ರುಕ್ಮಣಿ ಇನ್ನು ಪೋದುಮ್ಮ ನಿಂಗೆ ನೇರ ಗುಡಿಗೆ ಬಂದಿಲ್ಲೇ ಅಂತ ಮನೆ ಆಗತ್ತ ತನ್ನ ಕೂಡ ಒಂದು ಸತ್ತಿಗಿಸಿ ನೀ ಏನೋ ಮುಡಿವಿಲೇ ಅಂತ ಮತ್ತೆ ಬಂದೆ. ಈಗ ಮುಡಿದುಟ್ಟಾದ ನೀ ಏನೋ ಬಿಟ್ಟು ಹೊರ ನೋಡಿದ್ಯಾ, ನನಗೇನೋ ಮುಡಿದುಟ್ಟಾತದ ಒಡಂಬಿಡ್ತಾವ ನಾ ಹಿಂಗೆ ನಿಂದು வாழ்ந்து ಏನು ನಡೆದೆ ನನಗೊಂದು ಸತ್ಯ ಗೊತ್ತಾ ಅದು ನೀ ಏನು ಸತ್ಯ ಅಂದ್ರೆ ನೀ ವಿಠಲ್ ರುಕ್ಮಣಿ ಎರಡ ಅಲ್ಲಿಯೂ ನಿಂಗೆ ಗುಡಿತ ಅದು ನಿನ್ನೆ ಎಡತ ಅದು ಪುಂಡಲಿಕೆಗಾಗಿ ಬಂದು ಅದೋ ಪ್ರಕಾರ ನಡೆದುಟ್ಟ. ಇದೆಲ್ಲ ಪಿರ್ಕಾಲ ಚರಿತ್ರ, ಇದು 16ನೇ ನೂറ്റാண்டு, ಅದೆಲ್ಲ 12ನೇ ನೂറ്റാண்டு, ಅದೆಲ್ಲ ನಡೆದುಟ್ಟ ಅಲ್ಲೇ ಬಿಟ್ಟು ನಿಂಗೆ ಈ ಗುಡಿಸೆಯೋ ನಿಂಗಾದ ಗುಡಿಯಾಗಿ ಪಿರ್ಕಾಲ ಎಲ್ಲಾಗೂ ದರ್ಶನ ಸಿಕ್ಕಿವಿ ಆತಂದು ರಮಾಬಾಯಿ ಕೈತಿ ತಥಾಸ್ತು ಎರಡ ಅದೇ ಆ ಎಡೆಯ ಎರಡ ಅದೇ ಆ ಉಣರ್ವ ಅದೇ ಅಟ್ರ ಅದು ಪಿರ್ಕಾಲ ಇನ್ನು ಪಂಡರಿಪರ ಬೋಲೆ ತಾ ಪೀತೆ ವಿತೋಬ ಮಂದಿರ ಆಷಧಿ ಏಕದಶಿ. ಈಗ ನಾರಾಯಣ ಅಂದರೆ ಏಕಾದಶಿ ಇಂದಲೇ 11 ಬರ್ತದೆ. ಆ ಏಕಾದಶಿನಾಗ ನನಗೆ ಬೆರೆದ ಇದನ್ನ ಎಲ್ಲ ಇವನೇ ನಮಸ್ಕಾರ. ಜೂಲೈ ಈ ಕಾಲಘಟ್ಟ ನೋಡಿ ಈಗ ಇತ್ತ ಆಷಧಿ ಏಕಾದಶಿ ಪರ್ವ ಇತ್ತ ಕಾಲಘಟ್ಟ ಇದರಿಂದ ಆಡ್ತಾ 4 ತಿಂಗಳು ಬಂದರ ಚತುರ್ಮಾಸ ಅದರಿಂದ ಆಡ್ತಾ ಬಪ್ಪುತ್ತ ಪುರಟಾಸೆ. ಆಗ ಈಗ ನನಗೆ ಆಡಿತು ನನಗೆ ದೇವಶಯನ ಏಕಾದಶಿ ಆಷಾಧಿ ಏಕಾದಶಿ ಅಂದರೆ ಪೆರುಮಾಳ್ ನಾರಾಯಣ ವೈಕುಂಠನಿಗೆ ಎಂದು ಹೊರಗಿಂತಿದ್ದಾರೆ, ಹೊರಗಿನೇ ಎಲ್ಲ ಕಾತುಂದಾರೆ ಯೋಗನಿದ್ರೆ ನನಗೆ ಈಗ ಮುಡುಸತ ಹೊರಗ್ಯಾರ. ಅದಕ್ಕೆ ಅರ್ಥ ಏನಂದ್ರೆ ಇದನ್ನ ಕೃಷ್ಣ ಪರಮಾತ್ಮ ಯುಧಿಷ್ಠಿರಗ ಈ ಕಥೆ
ಭವಿಷ್ಯೋತ್ತಮ ಪುರಾಣನೊಳಗೆ ಇದಾರು ಒಬ್ಬ ಏಕಾದಶಿಯ ಬೆರೆದ ಇದ್ದಾರೆ. ಏಕಾದಶಿ ಎಂಬುದು ಅದನ್ನು ಉಳ್ಳರ್ಥ ಏನಂದ್ರೆ ಐಂಬುಲನ್ ಎಂಬುದು ನಮ್ಮ ಕಣ್ಣು ನೋಡುದು, ಮುಟ್ಟುದು, ಮೂಸುದು, ರುಸಿ ಎಂಬುದು. ಇದು ಜ್ಞಾನೇಂದ್ರಿಯ, ಪಂಚೇಂದ್ರಿಯ. ಕರ್ಮೇಂದ್ರಿಯ ಅಂದ್ರೇನ? ಕೈ, ಕಾಲು, ಇನಪೆರುಕು ಮಾಡುವ ಉರುಪು, ಅದಿಂದ ವಾಕು, ಇದೆಲ್ಲ ಕರ್ಮೇಂದ್ರಿಯ. ಆಗ ಈ ಸಿಂಧನಕ ಏನೋ ಗ್ಲಾಸ್ ಎತ್ತುವುದು ಎಂಬುದೇನ ಏನು ಹೆಣ್ಣತ್ತೆ ಇದನ್ನು ಮುಟ್ಟುವುದು ಎಂಬುದೇನ ಈ ಮುಟ್ಲನ್ನು ಉಣರ್ಬಡಿದೆ. ಇದೆಲ್ಲ ಐಂಬುಲನ್ ಜ್ಞಾನೇಂದ್ರಿಯ ಎಂಬುದು ಸೂಕ್ಷ್ಮವಾಗುವ ಸೆನ್ಸ್ ಆಫ್ ಪರ್ಸೆಪ್ಷನ್. ಕರ್ಮೇಂದ್ರಿಯ ಎಂಬುದು ಸೇಲ್ ಮಾಡುವ ಉರುಪುಗಳು. ಸೇಲ್ ಇದೆಲ್ಲ ಇಲ್ಲದಲ್ಲ ಇಲ್ಲಿ ದಾರ ಹೆಂಗೋದು ಮುಡಿದ್ರವ, ಈ ಶರೀರ ಹೆಂಗಿರವ, ಈ ಆತ್ಮ ಹೆಂಗಿರವ ಅಂತನೇ ಏಕಾದಶಿ ಮನೆ 10 ಮನೆ 10 ಸಮ ಜ್ಞಾನೇಂದ್ರಿಯ, ಪಂಚೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ. 11 ಮನೆ ಉಂಟಾವುದೇನ ಮನಸ್ಸು ಕಟ್ಟಬಿಡ್ತು. ಇದನ್ನಾಗ ಮನಸ್ಸನ್ನು ಪಾಪ ಚಿಂತನೆ, ನೀ ಮುಟ್ಟುದು ಸ್ವಾಮಿ, ನೀ ಮೂಸುದು ದೇವರನ್ನ ಗಮಲು, ನೀ ನೋಡುದು ಎಲ್ಲವೇ ದೇವರತ ಇತ್ತೆಂಬ ಈ ಇಂದ್ರಿಯಾದಿಗರಂಗ ಐಂಬುಲ ನಡಕಬೇಕು ಅಂತ ಮೊದಲತ್ತ ಇವೆಲ್ಲ ಏಕಾದಶಿ ವ್ರತ ಹಚ್ಚದು. ಆ ಏಕಾದಶಿನಾಗ ಅದು ಅರಿಯಾದ ನನಗೆ ಬೆರೆದ ಇದ್ದಾನೆ. ತಮ್ಮ ಸತ್ಯನಾರಾಯಣ ಪೂಜೆ ಮಾಡಿ ನನಗೆ ಬೆರೆದ ಇದ್ದಾನೆ. ಏನ ನಡೆದ್ರ ಅಂದ್ರೆ ಒಂದು ಪಕ್ಕ ಲಂಕನ ಪರಮ ಔಷಧ, ಈ ಒಡಂಬಗ ಈ ಹೊಟ್ಟೆಗೆ ಒಂದು ರೆಸ್ಟ್ ಕೊಟ್ಟಂಗೆ ಈ ಮಿಷಿನ್ ಬೆರೆದ ಇದ್ದಾನೆ. ನಂಗೆ ಎಲ್ಲ ನೋಯಿ ನೋಡಿ ಎಲ್ಲ ತಿಂದುನೇ ಇದ್ರೆ ಅದು ಒಂದು ಪಕ್ಕ ಅರಿವಿಲ್ ರೀತಿಯ ಇದು ಒಳ್ಳೆಯ ಇದು ಡೈಟ್ ಕಾನ್ಶಿಯಸ್ ಕಲೆ ಕರೆಕ್ಟಾಗಿದೆಯಾ, ಇದೆಲ್ಲ ಸರಿ. ಇದನ್ನು ತಾಂಡಿ ಏನಾರಂದ್ರೆ ಈ ಐಂಬೂಲನ್ನ ನನಗೆ ಈ ಬೆರೆದ ಇದ್ದಾನೆ ದೇವ್ರಿಗಾಯ್ತಾ ನಿಂದು ಬೆರೆತವಾಯ್ತೆ, ದೇವ್ರಿಗಾಯ್ತಾ ದೇವ್ರ ನೆನಪಿನೋಗಿಯೇ ಮನಸ್ಸಿದ್ರ ದೇವ್ರಿಗಾಯಿ ನಿಂದು ನೀರು ಮಟ್ಟು ಕೊಡ್ತು ನಿದ್ದೆ ಎದುರು ತಿನ್ಬೋದಿಲ್ಲ. ಈ ಉಣರ್ವ ಜಾಸ್ತಿ ಮೊನ್ನೆ ಏನಾರಂದ್ರೆ ಈ ಅಶಾದಿ ಏಕಾದಶಿ. ಅಶಾದಿದ್ರೆ ದೇವರು ಯೋಗ ನಿದ್ರೆ ಗೋಪಾದಶನ ಈ ಕಾಲಘಟ್ಟದಾಗ ಏನಂದ್ರೆ ಶಿವಪೆರುಮಾನು ಒಂದು ಪೊರುಪು ಬಂದ. ಆಗ ಈಗ ಪೆರುಮಾಳುದೇನ ಕಾಕುಂ ಕಡವು, ನಾರಾಯಣ ಕಾಕುಂ ಕಡವು ಎಲ್ಲ ಒಂದು ಟೈಮ್ ಒಳ್ಳೆ ಮಾಯೆಯೂ ಅದು ತಾತ. ಈ ಹಣ ಪೊರುಳು ಆಸೆ ಎಲ್ಲವೇ ಒಂದು ವಿಧನಾಗ ವಿಷ್ಣು ಮಾಯ. ಇದೆಲ್ಲ ಇದು ಈ ಶಿವನ್ ಕಾಲಘಟ್ಟನಾಗ ಈ ಪೊರುಪು ಬಪ್ಪನೆ ನನಗೋಸ್ಕರ ಅಹಂಕಾರ ನಾಮ ವಿಷಯ ಎನ್ನುದುಂಬ ವಿಷಯ ಎಲ್ಲ ಅಳಿಂಜಿರ. ಇದು ಅಶಾದಿ ಏಕಾದಶಿ ಅಂತ ಒಂದು ಅದ್ಭುತ ಕಾಲಘಟ್ಟ. ಈ ಕಾಲಘಟ್ಟನಾಗೆ ಪಂಡರಿಪುರನ ಏನು ಮಾಡ್ಯಾರ ಅಂದ್ರೆ ಭಕ್ತರೆಲ್ಲ ಪಾದಯಾತ್ರೆ ಹೇಳಿ ಪಂಡರಿಪುರನ ಸುತ್ತಿ ಅವಕ್ಕ ಈ 1 ತಿಂಗಳು ಅಲ್ಲಿ ಇದ್ದು ನೆರೆಯ ಭಕ್ತಿ ಮಾಡಿ அடுத்த 4 ತಿಂಗಳು ಪ್ರಬೋಧಿನಿ ಏಕಾದಶಿ ಅದು ತಾನೆ ಪುರಟಾಸಿ ಎಲ್ಲ ಪುರಟಾಸಿ ತಿಂಗಳು ಅಂತ ಮಾಂಸ ತಿಂಬುದಿಲ್ಲ ಅಲ್ಲ. ನಾರ್ತ್ ಇಂಡಿಯಾನ ಈಗಾಗಲೇ ಅದನ್ನ ಸ್ಟಾರ್ಟ್ ಮಾಡ್ಯಾರ. அடுத்த 4 ತಿಂಗಳು ಒಂದು ತಿನ್ನಾದೆ ಮಾಂಸ ತಿನ್ನಾದೆ ಮಧು ಕುಡಿಯಾದೆ ಅದು ಎಂದೂ ಅದೇ ಪಳಕನೋ ಇರ್ಬೋದು. ಇನ್ನೂ ಅದೇ ಬಿಟ್ಟು ಬಿಡುದು, ಅದು ಬಿಟ್ಟು ಬಿಡ ಅದೇ ಬಿಟ್ಟು ಆ ನೆಲೆ ಇಬ್ಬುದಾಗಿ ಇದನ್ನ ಮನಸ್ಸಿಗೂ ಅರಿವಿಗೂ ಒಟಂಬಗೂ ಎಲ್ಲವ ಸುತ್ತ ಮಾಡುವಾಗ ಈ ಶಯನ ಏಕಾದಶಿ ದೇವಶಯನ ಏಕಾದಶಿ ಅಶಕ್ತಿ. ಅಲ್ಲಿ ಇದು ಇನ್ನೊಂದು ಅರ್ಥ ಏನಂದ್ರೆ ಒಳ್ಳೆ ಅರ್ಥ ಅಂದ್ರೆ ದೇವ್ರ ಮುನ್ಮೆ ಪರಂಪುರುಡು ನಾರಾಯಣ ಇದು ಎಂದು ಒರಗಿದಂತಿದ್ದಾರೆ. ಯೋಗ ನಿದ್ರೆ ಇದ್ದಾರೆ, ಯೋಗನಿದ್ದಾರೆ ಎಲ್ಲ ಹೊರಗಿನೇ ಎಲ್ಲ ಗೋಸಿದ್ದು ಕಾತಿದ್ದಾರೆ. ಪರಮಾತ್ಮ ಪಾಪ ಪುಣ್ಯ ಕಣಕ ಒಬ್ಬೊಬ್ಬ ಗೋಸಿದ್ದು ಆ ಕಾಲಘಟ್ಟಕ್ಕೆ ಎಲ್ಲ ಕೊಟ್ಟಿದ್ದಾರೆ ಎಲ್ಲ. ಅದೇ ಈ ಕಾಲಘಟ್ಟಕ್ಕೆ ತನ್ನ ಮಾಯೆ ಎಂಬ ತಾಕ ಕಮ್ಮಿಯಾರ. ಈ ಮಾಯೆಯಿನ ಅದು ಎಳಿಮೆಯ ಉದಲ್ಲೇ ಎದುರಿ ಬಲವೀನವಾಡೋಣ ಮಡಕ್ಕನೆ ಜೇಚಿ ಬಿಡಾಕುಂದಾರ. ಆಗ ನಂಗೆಗೋಸ್ಕರ ಎದುರಿ ಏನಲ್ಲ ಮಾಯಿ ಅಹಂಕಾರ ಮಮಕಾರ ಇದು ಈ ಕಾಲಘಟ್ಟ ಚತುರ್ಮಾಸಕ್ಕೆ ಬಲವೀನವಾಟ್ರ. ಈಗ ನಂಗೆ ಆಣ್ಮೀಗ ಪயிற்சி ನಂಗೆ ಪೂಜೆ ಮಾಡಲಿಯೋ ನಾಮ ದೇವೆಂದು ಭಜನೆ ಪಾಡಿದೆಯೋ ಮನಸ್ಸ ಮಣಕ್ಕನ ಕಟ್ಟುಪಡಿಸಿ ಆತ್ಮಭಾವ ಬಪ್ಪುವಾಗ ಸರಿಯಾದ ಒಂದು ಕಾಲಘಟ್ಟ. ಈ ಕಾಲಘಟ್ಟವನ್ನು ಹೋಗಿದ್ದ ಎಲ್ಲ ಪಾದಯಾತ್ರೆ ಎಲ್ಲ ಅಲ್ಲಿ ಮಾಡ್ಯಾರ. ಪಾದಯಾತ್ರೆ ಮಾಡುವುದೇ ಈ ಕಾಲಘಟ್ಟನಾಗೆ ಅಶದಿ ಅಗ್ನಿಸಿ ಈಗೆಲ್ಲ ಪಂಡರಿಪುರನಾಗೆ ಈ ತಿಂಗುವ 10 ಪುಟ ತುಂಬಿ ನಟ್ರ ಪಂಡರಿಪುರನಾಗೆ. ಈಗ ರಮಾಬಾಯಿನ ಕಥೆ ಗಮನ ಹೋಗುದು. ಯಾಕಂದ್ರೆ ಎಂದೆಂದು ಅಲ್ಲಿಯ ಎಂಟ್ರಿ ರೆಸ್ಟ್ರಿಕ್ಟೆಡೋ ಎಲ್ಲ ಇಲ್ಲಿಗೆ ಬಂದಾರ. ಅಲ್ಲಿಗೆ ಹೋಗೋದು ಹೋಗುತ್ತಾ ಇಲ್ಲಿಗೆ ಹೋಗೋದು ನಂಗೆ ಏನಿರುತ್ತಾ ಬೇರೆ ಅಂಗಡಿ ಹೋಗೋದು ನೋಡಿದ್ಯಾ ಸರಿ ಒಬ್ಬದಲ್ಲೇ ಹೋಗಿ ಕಟ್ಟಿಬಿಟ್ಟ ಕರೆಕ್ತಾನೆ ಕಟ್ಟಿಬಿಟ್ಟ. ಕಾಶಿಗೆ ಹೋಗೋದು ನೋಡಿದ್ಯಾ ಅವಿನಾಶಿ ಹೋಗಿ ಬಂದು ಬಿಡ ನಂಗೆ ಏನಿಲ್ಲ ಕಾಶಿಗೆ ಹೋಗ್ಲಿ ಪರವಾಗಿಲ್ಲ ಅವಿನಾಶಿ ಹೋಗಿ ಬಂದು ಬಿಡ ಅದನ್ನ ಹೇಳ್ತಾನೆ. ಎತ್ತಲ್ಲಿ ಏನೋ ಬೇರೆ ನಂಗೆ ಎತ್ತೆ ಕಟ್ಲಿಯೋ ನಂಗೆ ಎತ್ತ ಕಾರ್ಯಕ್ರಮ ಬೇರೆ ಎತ್ತಗೆ ಸೇತಿಟ್ಟಾರೆ ಅತ್ತಮ್ಮಕ್ಕೆ ಆ ಎಡೆಯ ಉಣ್ಮ್ಯಾನ ಪಂಡರಿಪುರ ಆ ಗುಡಿಯ ಮೆಟ್ಟದಲ್ಲಿಯೋ ರಮಾಬಾಯಿ ಇದ್ದ ಮನೆ ಈ ತಾಕ್ ಪೀತೆ ಬಿಟ್ಟಲ್ಲ ಮನೆ ಎನ್ನ ರಮಾಬಾಯಿ ಮನೆಗ ಹೋಯ್ಪ್ಲೆ ಎಲ್ಲ ಸಿಕ್ಕಿತ್ತು. ಅಲ್ಲಿ ವಿಠಲ್ ಮಾಡಿ ದರ್ಶನ ರಮಾಬಾಯಿನ ಆಗ ವಿಠಲ್ ಅಂತ ಮನೆ ತೆಗ್ದಿ ಮನೆ ನಾ ಭಕ್ತರಿಗಾಗಿ ಏನೇ ಬೇಕು ಮಾಡೋದು ಆಗ್ತಿದ್ದೆ ನಿಜ ಬಡ ರನ್ನಿಂಗ್ ರೇಸ್ ಹೊಡೋಗ್ತಿದ್ದೆ
ஒரு வீடியோ அதனால நாடுதுக்கு நீங்க கவனோக நீங்க உயர்ந்த பக்தினோக எல்லாம் உதறி ತಳ್ಳಿ ಏನೇ ಬೇಕು ಮಾಡಿ ನೀವು ಅಡಿಮೆಯಾಗುವುದಕ್ಕೂ ನಾನು ತಯಾರಿದ್ದೆ ಎಂಬುದಕ್ಕೂ ನಾನು ತಯಾರಿದೆ ಅದೇ ಮಕ್ಕ ನಾ ಇಬ್ಬನೇ ಏನೋ ಅಂಜಿಕೆ ಯಾಮಿರಕ್ಕ ಭಯಮೇ ಮಾಸಿಚ್ಚ ಇದನ್ನು ಅಲ್ಲಿ ಬಿಟ್ಟಲ್ನಾಯ್ತು ಆಗ ಸೆಂಗಲದಾಗ ನಿಂತು ರುಕ್ಮಿಣಿ ಕೋಡಿತ್ತು ದರ್ಶನವ ತಂದು ಅಲ್ಲಿ ವಿಠಲ್ ರಘುಮಾಯ ಎರಡಾಸೆದು ವಿಠಲ್ ರಘುಮಾಯಿ ಅಲ್ಲಿ ಗುಡಿ ಪಂಡರಪುರನೊಗೆ ಪುಂಡಲಿಕನ ಮನೆ ಇತ್ತ ಪಂಡರಿಪುರನ ದೊಡ್ಡ ಕ್ಷೇತ್ರ ಬಂತು ಅದೇ ಮಕ್ಕೆ ತಾಕ್ಪೀತೆ ಅಲ್ಲಿ ಹೆಸರೇ ತಾಕ್ಪೀತೆ ವಿತ್ತೋಬಾ ಮಂದಿರ್ ವಿತ್ತೋಬಾ ಅಂತಂದ್ರೆ ವಿಠಲ್ದಾಗ ನಾವು ಅಪ್ಪ ಮತ್ತೆ ವಿತ್ತೋಬಾ ಮರಾಠಿನಲ್ಲಿ ಆ ಮಂದಿರ ಇನ್ನೂ ನಡೆದ ಅಲ್ಲಿ ಅದು ರಮಾಬಾಯಿ ಇದ್ದ ಮನೆ ಇನ್ನೂ ಆ ಬೆಣ್ಣ ಕೂತ ಪ್ರಸಾದ ತರ ಇನ್ನೂ ಬೆಣ್ಣ ಕೂತಿರ್ಲ ಪ್ರಸಾದ ಆ ಮಣ್ಣು ಪಾತ್ರ ಸೈತಿ ರಮಾಬಾಯಿ ಕೊಟ್ಟ ಆ ಮಣ್ಣು ಓಡಿಸೈತಿ ಇನ್ನೂ ಬೀತಲೆ ಆ ಬೆಣ್ಣ ಕೂತಿರ್ಲ ಆ ಬೆಣ್ಣಗೆ ತನ್ನ ಚಂದನ ಮುದ್ರ ವಿಠಲ್ ನಾಮ ಬಿಟ್ಟು ಇತಿಹಾಸ ಹೊಟ್ಟಿರ್ತೇನೆ ಇದು ಶಿವನ್ ತ್ರಿಪುರಾಂತಕ ಇದು ಪೆರುಮಾಳು ವಿಠಲ್ ನಾಮ ಹೇಳಿದ್ರೆ ಇತ್ತಟ್ಟು ಅದು ಅರ್ಥ ಏನಂದ್ರೆ ತನ್ನ ನೆತ್ತಿನೊಗೆ ಲಿಂಗವ ಬಿದ್ದಾರೆ ತನ್ನ ನೆತ್ತಿ ಇದು ಲಿಂಗ ಯೋನಿ ಚಂದನವಾಗಿ ಗಂಗುಮೈ ಇತ್ತಟ್ಟು ನೆತ್ತಿನೋಗಿಯೇ ಲಿಂಗಡೆ ಸದಾ ಪರಬ್ರಹ್ಮ ಲಿಂಗರೂಪ ಪಾಂಡುರಂಗ ಅದೊಂದು ಭಕ್ತ ತುಕಾರಾಮಯ್ಯರ ಹೋಗೋಗ ಭಕ್ತ ತುಕಾರಾಮನ ಚರಿತ್ರೆ ಅದಾದ ಪರಬ್ರಹ್ಮನ ವಡಿವವ ಕೃಷ್ಣ ಪರಮಾತ್ಮ ಬಿಟ್ಟಲು ಒಂದು ಕೃಷ್ಣರ್ ಮಾತೆ ಇದ್ದಲೇ ಇದು ಓಡ್ತಿರ್ಬೋದು ಇದು ಬರಿ ಪಿಂಚಾವತಿ ಅಲ್ಲ ಕೃಷ್ಣರು ರಕುಮಾಗಾಗಿ ಅಲ್ಲಿ ಪಂಡರಿಪುರಗಾಗಿ ಈ ಒಂದು ಇದನ್ನ ಎತ್ತಿದ್ರು ಈ ಒಂದು ಅವತಾರವ ಈ ಒಂದು ಗುರುವ ಮಾತಿ ಬಂದರು ಸೋಕ ಕುಂಡಲಿ ಅದು ಕುಂಡಲಿ ಮನೆ ಅದು ಮೀನು ಅದು ಅದ ಇದು ಡ್ಯಾನ್ಸ್ ಆಡುವ ಡ್ರೆಸ್ಸು ನಗೆ ತಿಲಕ ಅದು ಲಿಂಗ ತಿಲಕ ಕಾಪಾಡ್ತಾರೆ ಸ್ವಾಮಿ